ಅದು ಇಲ್ಲಿ ಫೇಲ್ಯೂರ್ ಆಗಿದೆ. ಅದನ್ನು ಮಾಡಲೇಬೇಕಿತ್ತು. ಇನ್ನು ಮುಂದಾದ್ರೂ ಸದಾ ಪ್ರಿಕಾಷನ್ ತಗೊಂಡು ಆಗ್ಲಾರ್ದಂಗೆ ನೋಡ್ಕೋಬೇಕು. ಬಟ್ ಎಷ್ಟು ಸಾರಿ ನಾವು ಇದನ್ನ ಕೇಳೋದು? ಕಾಂತಿ ಮೇಡಮ್ ಒಬ್ಬ ಪಕ್ಷದ ವಕ್ತಾರಿಯಾಗಿ ಬಿಟ್ಟು ಪೆಹಲ್ಗಾಮ್ ದಾಳಿ ಸರ್ ನೆನಪು ಮಾಡ್ಕೊಳ್ಬೇಕು ಮೇಡಮ್. ಎಷ್ಟು ಜನ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸುವಂಥದ್ದು, ಎಷ್ಟು ಜನ ಬಲಿಯಾದ್ರು ಆ ವಿಚಾರಕ್ಕೆ. ಅದಾಗಿ 8 ತಿಂಗಳಿಗೆ ಇಲ್ಲೊಂದು ಮತ್ತೊಂದು ಸ್ಫೋಟ ಆಗುತ್ತೆ, ಇನ್ನೂ ಅಮಾಯಕ ಜೀವ ಬಲಿ ಆಗುತ್ತೆ ಅಂದರೆ ಸಹಜವಾಗಿ ಜನಕ್ಕೆ ನಂಬಿಕೆ ಅನ್ನೋದು ಹೋಗ್ಬಿಡುತ್ತೆ, ಆತಂಕ ಸೃಷ್ಟಿ ಆಗುತ್ತೆ. ಏನಪ್ಪ, ದೇಶದ ರಾಜಧಾನಿ ಒಳಗಡೆ ಬಂದು ಈ ರೀತಿ ಸ್ಫೋಟ ಮಾಡ್ತಾರೆ, ಅದು ಉದ್ದೇಶ ಅಲ್ವೇನಾ ಅದಕ್ಕೆ ಡಿಕ್ಲೇರ್ ಆಗಲಿ, ಬಟ್ ಸ್ಫೋಟ ಅಂತೂ ಆಗಿದೆಯಾ, ಅಮಾಯಕ ಜೀವ ಬಲಿ ಆಗಿದೆಯಾ, ಹೆಂಗೆ ಅಂತ ಜನಕ್ಕೆ ಏನು ಅಶೋರ್ ಮಾಡ್ತೀರಾ ನೀವು? ಖಂಡಿತ ಅದು ಆಗಬಾರ್ದಿತ್ತು. ಖಂಡಿತ ವಿಷಾದಕ ಇದು. ಏನಂದ್ರೆ ಇಷ್ಟೊಂದು ಉನ್ನತ ಮಟ್ಟದಲ್ಲಿ ಇದೆಲ್ಲ ಆಗ್ತಾ ಇದೆ, ಅಥವಾ ದೆಹಲಿಯಲ್ಲಿ ಈ ಥರ ಆಗಿದೆ. ಖಂಡಿತ ಇದರದ್ದು ಪ್ಲಾನ್ ಇರ್ಬೋದು. ಇನ್ನೊಂದು 24 ಅವರ್ಸಲ್ಲಿ ಎಲ್ಲವೂ ನಿಮಗೆ ಟ್ವಿಸ್ಟ್ಗಳು ಏನೇನಿದೆ ಪ್ರತಿಯೊಂದು ಡೀಟೇಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಉನ್ನತ ಮಟ್ಟದ ಮೀಟಿಂಗ್ಗಳು ನಡೀತಾ ಇದೆ. ಒಂದಂತೂ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಈ ಥರ ದೇಶದ್ರೋಹಿಗಳು ಇಲ್ಲಿ ದೇಶದ ಒಳಗಡೆ ಇರುವ ತನಕ ಇದು ನಡೀತಾ ಇರುತ್ತೆ. ದೇಶದ್ರೋಹಿಗಳು ದೇಶದ ಒಳಗಡೆ ಇರೋ ತನಕ ನಾವು ಬೇರೆಯವ್ರಿಗೆ ಮಾತಾಡೋದು ಆಮೇಲೆ. ದೇಶದ ಆಚೆ ಇರುವಂಥ ಯಾರು ಭಯೋತ್ಪಾದಕರಿದ್ದಾರೆ, ಅದಕ್ಕಿಂತ ದೇಶದ ಒಳಗಡೆ ಇರುವಂತಹ ಭಯೋತ್ಪಾದಕರ ಬಗ್ಗೆ ನಾವು ಎಚ್ಚೆತ್ಕೋಬೇಕು. ನಾವು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, 1600 ಕ್ರಿಮಿನಲ್ಸ್ಗಳನ್ನು ಇದೇ ಕಾಂಗ್ರೆಸ್ ಸರ್ಕಾರ ಆಚೆ ಬಿಡ್ತು, ಜೈಲಿಂದ ಆಚೆ ಇದು ಮಾಡಿದ್ರು. ಇದೇ ಥರ ಇವತ್ತು ನಿನ್ನೆ ಇಷ್ಟೊಂದು ಜನ ಕ್ರೂರಿಗಳಿಗೆ ಅಥವಾ ಯಾರ್ಯಾರು ಜೈಲು ಒಳಗಳಿದ್ದಾರೆ ಅವರಿಗೆಲ್ಲ ರಾಜಾತಿಥ್ಯವನ್ನು ಕೊಡ್ತು. ಇದನ್ನೆಲ್ಲವನ್ನು ಆಬ್ಜೆಕ್ಟ್ ನಾವು ಮಾಡೇ ಮಾಡ್ತೀವಿ. ನೋಡಿ, ಪಕ್ಷ ಅಂತಲ್ಲ, ಪಕ್ಷಾತೀತವಾಗಿ ಸಾಮಾನ್ಯ ಪ್ರಜೆ ಕೂಡ ಇದನ್ನು ಅಪೋಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಯಾವಾಗ ಜೈಲು ಒಳಗಡೆ ಹಾಕಿದವರಿಗೆ ಇಂಥ ರಾಜಾತಿಥ್ಯ ಕೊಡ್ತಾರಂದ್ರೆ ಅವರಿಗೆ ಹೊರಗಡೆ ಬರುವ ಅವಶ್ಯಕತೆ ಇಲ್ಲ, ಜೈಲಲ್ಲೇ ಎಲ್ಲವನ್ನೂ ಸಿಗುತ್ತೆ. ಈ ಥರ ಇರುವಾಗ ಮತ್ತೊಮ್ಮೆ ನಾನು ಈ ವಾಹಿನಿ ಮುಖಾಂತರ ನಾನು ಕಾಂಗ್ರೆಸ್ ವಕ್ತಾರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಆಪರೇಷನ್ ಸಿಂಧೂರನ ಡೀಲ್ ಅಂತ ಮಾತಾಡಬೇಡಿ. ಕಾಂಗ್ರೆಸ್ ವಕ್ತಾರಿಗೆ ಹೇಳೋದು ಹೌದು, ನಾನು ವಕ್ತಾರಿಗೆ ನಾನು ಕೇಳ್ಕೊಳ್ಳೋದು, ಕಾಂಗ್ರೆಸ್ ವಕ್ತಾರಿಗೆ ನಾನು ಕೇಳ್ಕೊಳ್ಳೋದು ಈ ವಾಹಿನಿ ಮುಖಾಂತರ, ದಯವಿಟ್ಟು ಆಪರೇಷನ್ ಸಿಂಧೂರನ ಡೀಲ್ ಡ್ರಾಮಾ ಅಂತ ಮಾತಾಡಬೇಡಿ. ಅದು ಖಂಡಿತವಾಗ್ಲೂ ದೇಶದ ಜನರಿಗೆ ಇದು ಬೇಸರ ಆಗ್ತದೆ. ಮತ್ತೊಮ್ಮೆ ನೀವು ಪಕ್ಷವನ್ನು ಏನು ಬ್ಲೇಮ್ ಮಾಡುವ ರೀತಿಯಲ್ಲಿ ನಿಮ್ಮ ತರವನ್ನು ನೀವು ಕಳ್ಕೊಂಡು ನೀವು ದಯವಿಟ್ಟು ಮಾತಾಡಬೇಡಿ. ಜೈಲಲ್ಲಿ ಇರುವಂತಹ ಕೈದಿಗಳಿಗೆ ದಯವಿಟ್ಟು ರಾಜಾತಿಥ್ಯವನ್ನು ಕೊಡಬೇಡಿ ಅಂತ ಹೇಳ್ತಾ, ರಾಜ್ಯದ ದೇಶದ ಆಂತರಿಕ ಭದ್ರತೆ ಬಂದಾಗ ಪಕ್ಷ ಬಿಟ್ಟು ಜೊತೆಯಲ್ಲಿ ಕೈ ಜೋಡಿಸನ್ನು ಕಲ್ತ್ಕೊಂಡ್ಬಿಟ್ಟು ಇದನ್ನ ಪಕ್ಷನ ಬ್ಲೇಮ್